ನಿಮ್ಮದು ಬಂದುಬಿಟ್ಟು ಏನಿದೆ ಅಂದರೆ ಇದೇನು ನಿಮ್ಮದು ಬೆನ್ನೆಲುಬಾದ ಪಕ್ಕದಲ್ಲಿ ಮಸಲ್ಸ್ ಅಂತ ಬರ್ತಾವೆ ರೀ, ಮಾಂಸಖಂಡಗಳು. ಇದು ಹಿಡ್ಕೋತಾವ್ರಿ ಬೆನ್ನೆಲುಬಿಗೆ. ನಿಮಗೆ ಒಂದು ಮಾಂಸಖಂಡ ಇಲ್ಲಿಂದ ಇದು ರಿಪ್ಸ್ ಅಂತ ಇರ್ತದಲ್ಲ, ಪಕ್ಕೆಲುಬಿಂದ ಇಲ್ಲಿಂದ ಒಂದು ಮಸಲ್ ಇಲ್ಲಿಂದ ಇಲ್ಲಿವರೆಗೆ ಬರ್ತದೆ. ಇದು ಸ್ವಲ್ಪ ಟೈಟ್ ಆಗಿಬಿಟ್ಟದ್ದು. ಟೈಟ್ ಏನಕ್ಕಾಗ್ಯದ ಅಂದ್ರೆ ನೀವೇನು ದಿನನಿತ್ಯದಿನ ಕೆಲಸ ಮಾಡ್ತಿರಲ್ಲ, ಆ ಕೆಲಸದಲ್ಲಿ ಯೂಶ್ವಲಿ ಏನಾಗ್ತದಂದರೆ ನಿಮ್ಮದು ಬೆಂಡಿಂಗ್ ಇರೋದು, ಸ್ವಲ್ಪ ಏನಾದರೂ ವಜ್ಜಿ ಆಟ್ ಪೊಸಿಷನಲ್ಲಿ ಎತ್ತೋದು, ಗಾಡಿ ನಡೆಸುವಾಗ ಕರೆಕ್ಟ್ ಕುಂದ್ರೋದಾಗಲ್ಲ. ಬೇರೆ ಏನೇ ಕೆಲಸ ಮಾಡಿರಿ ನೀವು, ನಿಮ್ಮದು ದೇಹದ ಕಡೆ ಹೆಚ್ಚಿಗೆ ಧ್ಯಾನ ಇರಲ್ಲ ರೀ. ದೇಹದ ಕಡೆ ಯಾರೂ ಕೊಡಲ್ಲ, ನೀವು ಒಬ್ಬರೇ ಅಂತಿಲ್ಲ, ದೊಡ್ಡ ಸೈಂಟಿಸ್ಟ್ ಇದ್ರೂ ಕೊಡಲ್ಲ. ಅವನು ಅವ್ರಿಗೆ ಗೊತ್ತಿರ್ತದ ದೇಹ ಕರೆಕ್ಟ್ ಇಡಬೇಕಂತ, ಕೊಡಲ್ಲ. ಯಾಕಂದರೆ ಬೇರೆ ಸ್ಟ್ರೆಸ್ ಇರ್ತದ. ನೀವು ಕೈಯಲ್ಲಿ ಏನು ಕೆಲಸ ತೊಗೊಂಡಿದ್ದೀರತ್ತಲ್ಲ, ಅದು ಕ್ಲಿಯರ್ ಮಾಡೋ ಸಲುವಾಗಿ ನೀವು ನಿಮ್ಮ ಬಾಡಿ ಕಡೆ ಧ್ಯಾನನೇ ಕೊಡಲ್ಲ, ಅದಕ್ಕೆ ತ್ರಾಸಾಗುತ್ತೆ, ಬೇರೆದೇನಿಲ್ಲ. ಹಾಂ ಆಯಿತು, ಇಲ್ಲಿ ನರದ ಮೇಲೆ ಪ್ರೆಷರ್ ಬಂತಂತ ತಿಳಿರಿ. ಈ ಪ್ರೆಷರ್ ಕಡೆಯಿಂದ ನಿಮಗೆ ಕಾಲಾಗ ಬ್ಯಾನಿ ಬರಲೇಬೇಕು. ಅದಿಲ್ಲ, ಇಲ್ಲಿಂದ ಡೈರೆಕ್ಟ್ ಇರಬೇಕು, ಫುಲ್ ಲೈನ್ ಇಲ್ಲ. ಇಲ್ಲಿ ಒಂದೇ ನರ ನಿಮ್ಮ ಮಸಲ್ ಟೈಟ್ ಆಗಿಬಿಟ್ಟದೆ, ಅದು ಬಿಡಿಸ್ರೆ ನಿಮ್ಮದು ಓಕೆ ಆಗ್ತದೆ. ನನ್ನ ಪ್ರಕಾರ ಇದು ಒಂದೇ ಸೆಷನ್ ನಿಮಗೆ ಸಾಕು. ಮುಂದೆ ಅವ್ರ ಜೊತೆ ಮುಂದೆ ಬರ್ತಿರಲ್ಲ, ಏನಾದರೂ ಹೆಚ್ಚು ಕಡಿಮೆ ಅಂತಂದ್ರೆ ಇನ್ನೊಂದು ಸರ್ತಿ ಕೊಡ್ತೀನಿ. ನನ್ನ ಪ್ರಕಾರ ಒಂದೇ ಸಾಕು, ನಿಮಗೆ ಕ್ಲಿಯರ್ ಮಾಡಿ ಕಳಿಸ್ತೀನಿ ನಿಮಗೆ. ಓಕೆ.